ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗ ಸಿನಿಮಾ ಸ್ಟಾರ್ಟಿಂಗ್ ಏನು ಅಂದ್ಕೊಂಡಿರ್ತಾರೆ, ಕಥೆನೇ ಒಂದು ರೀತಿಯಾಗಿ ಚೆನ್ನಾಗಿ ಅದರದ್ದೆಲ್ಲ ನರೇಟ್ ಮಾಡಿರ್ತಾರೆ, ಸಿನಿಮಾನೂ ಮೂಡ್ ಬಂದಿರುತ್ತೆ. ಆದರೆ ಥಿಯೇಟರ್ಗೆ ಅಪ್ಪಳಿಸಿದ್ದಾದಮೇಲೆ ಒಂದಷ್ಟು ಆಡಿಯನ್ಸ್ ಅಭಿಪ್ರಾಯ ಏನಾಗಿರುತ್ತೆ, ಇನ್ನೂ ಎಲ್ಲೂ ಚೇಂಜಸ್ ಮಾಡ್ಬೋದಿತ್ತೇನೋ ಅನ್ನೋಂಥದ್ದು ಹೇಳಿರ್ತಾರೆ. ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರಹಗಾರರ ಕೊರತೆ ಇದೆ ಅನ್ನೋವಂಥದ್ದು ಆಗಾಗ ಈ ಮಾತು ಕೇಳಿ ಬರ್ತಾನೆ ಇರುತ್ತೆ. ಸಾಕಷ್ಟು ಸಂಭಾಷಣೆಕಾರರು ಹೇಳ್ತಾರೆ, ಹೌದು ನಮ್ಮ ಮಣ್ಣಿನ ಕತೆ ಇರ್ಬೋದು, ಇಲ್ಲಿ ಹೇಳುವಂಥ ಬರಹಗಾರರು ಸ್ಟ್ರಾಂಗ್ ರೈಟರ್ಸ್ ಬೇಕು ನಮಗೆ ಅಂತ ಹೇಳ್ತಿರ್ತಾರೆ. ಈಗ ನೀವು ಕೂಡ ಮಹಿಳೆಯಾಗಿ ಕಥೆಯನ್ನು ಬರೆದಿರುವಂಥದ್ದು ಜವಾಬ್ದಾರಿ ಜಾಸ್ತಿ ಇರುತ್ತೆ ನಿಮಗೆ. ಇಲ್ಲ, ಹೌದು, ನನಗೂ ಅಷ್ಟೇ. ಮೂವಿ ನೋಡಬೇಕಾದ್ರೆ ಎಲ್ರಿಗೂ ಬರುತ್ತಲ್ವ, ಒಂದು ಮೂವಿ ನೋಡಬೇಕಾದ್ರೆ ಒಪಿನಿಯನ್ ಬರುತ್ತೆ, ಇಲ್ಲ ಇದನ್ನು ಹಿಂಗೆ ಮಾಡಿದ್ರೆ ಜನರಿಗೆ ಇಷ್ಟ ಆಗ್ತಿತ್ತೇನೋ ಆ ಥರ ಅಂದ್ಬಿಟ್ಟು. ಹಾಗೆ ನಾವು ಇವಾಗ ಒಂದು ಸ್ಟೋರಿ ಬರೆದ್ಬಿಟ್ಟು ಅದನ್ನೇ ನಾವು ಹಿಂಗೆ ಹೋಗ್ಬಿಟ್ಟಿಲ್ಲ, ಅದನ್ನು ಕಂಟಿನ್ಯೂ ಸ್ಟೋರಿ ಆನ್ ಸ್ಪಾಟು ತುಂಬ ಸಲ ಚೇಂಜ್ ಮಾಡಿದ್ದೀವಿ, ಟೂ ವೇ ಶೂಟ್ ಮಾಡಿದ್ದೀವಿ. ಹಿಂಗಿದ್ರೆ ನೋಡೋಣ ಆನ್ ಸ್ಕ್ರೀನ್ ಹೆಂಗೆ ಕಾಣುತ್ತೆ ಅಂತ ಆ ಥರ ಮಾಡಿಕೊಂಡು. ಒಪಿನಿಯನ್, ತುಂಬ ಜನರು ಒಪಿನಿಯನ್ ಪ್ರತಿಯೊಂದು ಒಂದೊಂದು ಇದಕ್ಕೂ ನಾನು, ನಮ್ಮ ಅಪ್ಪ ಅಮ್ಮ ಅವರು ಎಜುಕೇಷನ್ ಫೀಲ್ಡವ್ರಾಗಿರೋದು, ನನ್ನ ಹಸ್ಬೆಂಡ್ ಆಗಿರೋದು, ನನ್ನ ಫ್ರೆಂಡ್ಸ್ ಆಗಿರೋದು, ಸುಮಾರು ಜನರದೆಲ್ಲ ಒಪಿನಿಯನ್ ಪ್ರತಿಯೊಂದು ಸೀನ್ಗೂ ತೊಗೊಂಡಿದ್ದೀನಿ. ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನೋಡಬೇಕು, ಇವಾಗ ಜನರ ಮೇಲೆ ಬಿಟ್ಟಿದ್ದು. ಸೊ ನೋಡೋಣ ಮೇಡಮ್. ಇದು ಕಂಪ್ಲೀಟ್ ಫ್ಯಾಮಿಲಿ ಝೋನರೇ, ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ. ದೇವೇಗೌಡರು ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೇನಾದರೂ ಪೊಲಿಟಿಕಲ್ ಕನೆಕ್ಷನ್ ಇದೆಯಾ ಬ್ಯಾಕ್ಗ್ರೌಂಡ್ ಅಂತ? ಹೌದೌದು, ನಮ್ಮ ತಂದೆಯವರು ಎಕ್ಸ್ JDS MLA ಬಿಜಾಪುರ ನಾಗಠಾಣ್ ಮತಕ್ಷೇತ್ರದಿಂದ. ಸೊ JDS ಅಂದ ತಕ್ಷಣ ದೇವೇಗೌಡ ಅವರು ನಮಗೊಂಥರ ಅಪ್ಪಾಜಿ ಇದ್ದ ಹಾಗೆ. ಸೊ ಹಂಗಾಗಿ ಹರ್ಷಿನಿ ಸಿನಿಮಾಸ್ ನಂದು ಪ್ರೊಡಕ್ಷನ್ ಏನಿದೆ ಅವ್ರ ಹತ್ರನೇ ಲಾಂಚ್ ಮಾಡಿಸೋಣ ಅಂದ್ಬಿಟ್ಟು ಅವ್ರ ಹತ್ರನೇ ಲಾಂಚ್ ಮಾಡಿಸಿ, ಟೈಟಲ್ಲು ಕೂಡ ಅವ್ರ ಹತ್ರನೇ ಇದು ಮಾಡಿಸಿದ್ದು, ಕಿರುನಗೆ ಅಂದ್ಬಿಟ್ಟು. ಸೊ ಅವರ ಆಶೀರ್ವಾದ ಸಿಕ್ಕಿರೋದು ನಮಗೊಂಥರ ಪುಣ್ಯನೇ ಮ್ಯಾಮ್. ಕೂಡ ಆಗಾಗ ವೇದಿಕೆಗಳಲ್ಲಿ ಇರ್ಬೋದು, ಜೊತೆಗೆ ಕುಮಾರಸ್ವಾಮಿ ಅವರು ಹೇಳ್ಕೊತಿರ್ತಾರೆ, ಸಿನಿಮಾ ರಂಗದಲ್ಲಿ ನನಗೆ ತುಂಬ ಆಸೆ ಇತ್ತು ಪ್ರೊಡ್ಯೂಸ್ ಮಾಡೋ ಅಂಥದ್ದು ಇರ್ಬೋದು. ನೆಕ್ಸ್ಟ್ ನಿಖಿಲ್ ಅವರು ಕೂಡ ಚಿತ್ರರಂಗಕ್ಕೆ ಬಂದರು, ಮತ್ತು ಈಗ ರಾಜಕೀಯ ಕಡೆ ಅವರು ಒಲವು ಹೋಗಿರೋವಂಥದ್ದು. ಒಂದು ಈ ರೀತಿ ಕನೆಕ್ಷನ್ ಇದೆ ಸಿನಿಮಾಗೂ ರಾಜಕೀಯಕ್ಕೂ. ನೀವು ಅಷ್ಟೇ ಈಗ ಸಿನಿಮಾಗೆ ಬಂದಿರೋವಂಥದ್ದು ಹೇಗೆ ಅನ್ನಿಸ್ತದೆ? ಹೊಸದಾಗಿ ಎಲ್ಲವನ್ನೂ ನೋಡ್ತಾ ಇದ್ದೀರಾ? ತುಂಬಾ ಡಿಫ್ರೆಂಟ್ ವರ್ಲ್ಡ್ ಇದು. ನಾನು ಅಂದರೆ ಎರಡು, ನನ್ನ ಮದುವೆ ಆದಮೇಲೆ ಬೇರೆ ಜೀವನ ಇದೆ, ಮದುವೆ ಮುಂಚೆ ಅದು ಬೇರೆ. ಈ ಕಡೆ ಅಪ್ಪ ಅಮ್ಮ ಎಲ್ಲ ಪೊಲಿಟಿಷಿಯನ್ಸು, ಈ ಕಡೆ ಎಲ್ಲ ಪೊಲಿಟಿಕ್ಸ್, ನಮ್ಮ ಹಸ್ಬೆಂಡ್ ಕಡೆ ಎಲ್ಲ ಪೊಲಿಟಿಕ್ಸ್ ಇಲ್ಲ. ಸೊ ಪೊಲಿಟಿಕ್ಸ್ ಎಲ್ಲ ನೋಡಿಬಿಟ್ಟು ಇದು ಮೂವಿದು ಇದು ಡಿಫ್ರೆಂಟ್ ವರ್ಲ್ಡೇ ಇದೆ, ನೋಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ನಾನು ಇವಾಗ ಫಸ್ಟ್ ಸ್ಟೆಪ್ ಇಟ್ಟಿದ್ದೀನಿ. ಸೊ ತುಂಬ ತಿಳ್ಕೊಳ್ಳೋತಿದೆ ಮೇಡಮ್. ನೋಡಬೇಕು, ಹೋಗ್ತಾ ಎಕ್ಸ್ಪೀರಿಯೆನ್ಸಿಂದ ತಿಳ್ಕೊತೀನಿ ಅಂದ್ಕೊಂಡಿದ್ದೀನಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಬಯಸ್ತೀನಿ ಅಷ್ಟೇ. ಸ್ಟಾರ್ ಕಾಸ್ಟ್ ಎಲ್ಲ ಇದು ಸ್ಟೋರಿ ಬಂದ ಮೇಲೆ ಏನಾಯಿತು ಅಂದರೆ, ನನಗೆ ಫೀಮೇಲ್ ಓರಿಯೆಂಟೆಡ್ ಅಂದರೆ ಒಂದು ಹೊಸ ಮುಖನೇ ಬೇಕು ಅಂತ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ವಿ. ಹೀರೋಯಿನ್ ಇದೆ ಅಂದರೆ ಹೊಸ ಮುಖನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹುಡ್ಕಿದ್ವಿ. ನಮ್ಮ ಕತೆ ತಕ್ಕಂಗೆ ಸಿಕ್ಕಿದ್ದಾರೆ ಒಬ್ಬರು. ಸೊ ಆಮೇಲೆ ಹೀರೋ ಬಂದುಬಿಟ್ಟು ವಿಜಯ್ ರಾಜ್ ಅಂದ್ಬಿಟ್ಟು ತುಂಬ ಒಳ್ಳೆ ನಟ ಅವರು. ಮತ್ತು ಹಿಂದಿಯಿಂದ ಅನುಪಮ್ ಖೇರ್ ಅವ್ರ ಬ್ರದರ್ ರಾಜು ಖೇರ್ ಅವ್ರು ಮಾಡಿದ್ದಾರೆ. ನಾನು ಚಿಕ್ಕವಳಿದ್ದಾಗಿಂದು ಬೆಳ್ಕೊಂಡು ನೋಡ್ಕೊಂಡು ಬಂದ ನನ್ನ ಫೇವ್ರೇಟ್ ಹೀರೋಯಿನ್ ಶ್ರುತಿ ಮೇಡಮ್ ಅವ್ರು ಮಾಡಿದ್ದಾರೆ. ಆಮೇಲೆ ಸುಧಾ ಬೆಲ್ವಾಡಿ ಮೇಡಮ್ ಅವ್ರು ಮಾಡಿದ್ದಾರೆ, ಉಮೇಶ್ ಅವ್ರು ಮಾಡಿದ್ದಾರೆ. ಸೊ ಸುಮಾರು ಒಳ್ಳೆ ಆರ್ಟಿಸ್ಟ್ಗಳು ಮಾಡಿದ್ದಾರೆ ಮ್ಯಾಮ್. ಫಸ್ಟ್ ಮೂವಿ ಅಂದ್ಬಿಟ್ಟು ಶ್ರುತಿ ಮೇಡಮ್ ಮಾಡಿರೋದಂತೂ ತುಂಬಾ ಖುಷಿ ಇದೆ ನನಗೆ. ಹೊಸೊಬ್ಬರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಈ ಥರ ಸಿಗಲಿ ಅಂತ ಬಯಸ್ತೀನಿ. ಶೂಟಿಂಗ್ ಒಂದು 50+ ಆಗಿದೆ. ಹಾಂ. ಪ್ರೊಡಕ್ಷನ್ ಬಜೆಟ್ ಇರಬಹುದು, ಯಾವುದು ರಿವೀಲ್ ಮಾಡಲ್ಲ ಗೊತ್ತಿದೆ, ಬಟ್ ದೊಡ್ಡ ವೆಚ್ಚದಲ್ಲಿ ಏನಾದರೂ ಹಾಕಿದ್ದೀರಾ ಹೇಗೆ? ಇಲ್ಲ, ಹೌದು, ಸ್ಟೋರಿಗೆ ಏನು ಬೇಕಿಲ್ಲ ಅದಕ್ಕೂ ಹಾಕಿದ್ದೀವಿ. ಆದರೆ ಇಷ್ಟೇ ಬಜೆಟ್ ಆ ಥರ ಏನು ಕಂಜೂಸಿ ಮಾಡಿಲ್ಲ ಬಜೆಟ್ಗೆ. ಬಿಕಾಸ್ ಏನು ನಾವು ಜನರಿಗೆ ಇವಾಗ ಪ್ಯಾಷನಿಂದ ಬಂದಿರೋದು. ಹೌದಪ್ಪ, ಇದರಿಂದ ದುಡ್ಡು ಸಿಗುತ್ತೆ ಅಂದಕ್ಕಾಗಲಿ ಏನೋ ನನ್ನ ಹತ್ರ ತುಂಬ ಇದೆ ಹಾಕೋ ಹಂಗಿಲ್ಲ. ನನಗೆ ನನ್ನ ಸ್ಟೋರಿ ಮೇಲೆ ಏನು ಹಾಕಬೇಕು ಅದನ್ನು ನಾನು ಮಾಡಿದ್ದೀನಿ. ನಾನು ಬಿಜಾಪುರದವಳು ಪ್ರಾಪರಾಗಿ. ಸೊ ಹಾಗಾಗಿ ನನಗೆ ಮದುವೆ ಮನೆ ಸೆಟಪ್ ಎಲ್ಲ ನಂಗೆ ನಮ್ಮೂರಲ್ಲೇ ಮಾಡಬೇಕಾಗಿತ್ತು. ಸೊ ನಮ್ಮೂರಲ್ಲೇ ಮಾಡಿದ್ದೀನಿ. ಅಲ್ಲಿ ನನಗೆ ಸುಮಾರು ಜನ ಸಹಕಾರ ಕೊಟ್ಟಿದ್ದಾರೆ. ಅಪ್ಪುಗೌಡ್ರು ಆಗಿರ್ಬೋದು, ನಮ್ಮ ಡಾಕ್ಟರ್ ಶೋಭಾ ನರ್ಸಿಂಗ್ ಹೋಮ್ ದೀಪಾ ಮೇಡಮ್ ಅವರಾಗಿರ್ಬೋದು, ನನ್ನ ಅಪ್ಪ ಅಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ಬಿಜಾಪುರಲ್ಲಿ ಶೂಟ್ ಆಯಿತು. ಆಮೇಲೆ ಈ ಕಡೆ ಗೋವಾದಲ್ಲಿ, ಬಾಂಬೆಯಲ್ಲಿ, ಬೆಂಗಳೂರಲ್ಲಿ, ಆಮೇಲೆ ಚಿಕ್ಕಮಂಗ್ಳೂರು, ಉಡುಪಿ ಎಲ್ಲ ಕಡೆ ಆಗಿದೆ. ಕತೆ ಏನೋ ಬರೆದ್ರಿ, ನೆಕ್ಸ್ಟ್ ಪ್ರೊಡ್ಯೂಸರ್ ಕೂಡ ಆದ್ರಿ, ಯಾವುದಾದ್ರು ಒಂದು ಪಾತ್ರ ಮಾಡಬೇಕಂತ
ಅನಿಸ್ಲಿಲ್ವಾ? ಇಲ್ಲ ಇಲ್ಲ ಅದು ನಂದಲ್ಲ. ನನಗೆ ಅದು ಏನಂತಾರಲ್ಲ, ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತಾರಲ್ಲ, ಹಾಗೆ ಇಲ್ಲ, ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದು ತುಂಬ ಡಿಫಿಕಲ್ಟ್ ಕೂಡ. ನಾನು ಅನ್ಕೊತಿದ್ದೆ ಏನೋ ಒನ್ ಡೇ ಇಲ್ಲ, ಸ್ಕೂಲಲ್ಲೆಲ್ಲ ಮಾಡ್ತೀವಲ್ಲ ಪಾಠ ಎಲ್ಲ, ಅದು ಆ ಥರ ಏನೋ ಅಂದ್ಕೊಡೋದು. ಬಟ್ ಯಪ್ಪ ಇದು ತುಂಬ ಕಷ್ಟ. ಅದನ್ನು ಇಲ್ಲ, ಅದು ಇವಾಗ ನೋಡಿದ್ಮೇಲೂ ನಂಗೆ ಯಾವತ್ತೂ ಅದು ಇಂಟ್ರೆಸ್ಟ್ ಬರಲ್ಲ ಅಂದ್ಕೊತೀನಿ. ಇಲ್ಲ ಬೇಡ ಅದೆಲ್ಲ. ಇವಾಗ ರೆಕಾರ್ಡಿಂಗ್ ನಡೀತಾ ಇದೆ. ಇನ್ನೊಂದು 15-20 ಡೇಸಲ್ಲಿ ಸಾಂಗ್ ರಿಲೀಸ್ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಅಕ್ಟೋಬರ್ 2nd ವೀಕೆಲ್ಲ ರಿಲೀಸ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಮ್ಯಾಮ್. ದೇವೇಗೌಡರವರು ನಿಮ್ಮ ಸಿನಿಮಾವನ್ನು ಪ್ರೆಸೆಂಟ್ ಮಾಡ್ತಿರೋದ್ರಿಂದ ಎಷ್ಟು ಇದು ಪ್ಲಸ್ ಪಾಯಿಂಟ್ ಆಗ್ಬೋದು ನಿಮ್ಮ ಸಿನಿಮಾಗೆ? ಇಲ್ಲ ಅವ್ರ ಮೇಲೆ ನಮಗಿರೋ ಹೆಮ್ಮೆಯಿಂದ, ಅವ್ರ ಬ್ಲೆಸ್ಸಿಂಗೋಸ್ಕರ ನಾವು ಅವ್ರನ್ನ ಪ್ರೆಸೆಂಟ್ ಮಾಡ್ತಾಯಿದ್ವಿ. ಏನೋ ನಮ್ಗೆ ಅದರಿಂದ ಏನೋ ಪಾಸಿಟಿವ್ ಆಗಲಿ, ಅದರಿಂದ ನಮಗೆ ಫ್ಯಾನ್ ಆ ಥರ ಇಲ್ಲ. ನಮ್ಮ ಫ್ಯಾಮಿಲಿಗೆ ಅವ್ರ ಮೇಲಿರೋ ರೆಸ್ಪೆಕ್ಟಿಂದ ಅವ್ರಿಗೆ ಇದು ಮಾಡ್ತಾ ಇರೋದು. ಸ್ಟೋರಿ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಬೇಕು. ಹೆಣ್ಮಕ್ಳು ಅಂತೂ ನೋಡಲೇಬೇಕು. ಎಲ್ಲ ಅಪ್ಪಂದಿರಿಗೂ ನೋಡ್ಬೋದು, ಎಲ್ಲ ಅಣ್ಣಂದಿರು ನೋಡ್ಬೋದು, ಎಲ್ಲರೂ ನೋಡುವಂಥ ಸಿನಿಮಾ. ಸೊ ಕತೆ ಮೇಲೆ ಹೋಗ್ತಿದೆ, ಆ ಥರ ಏನಿಲ್ಲ. ಅವ್ರ ಆಶೀರ್ವಾದ ಇರಲಿ, ಕತೆ ಮೇಲೆ ನಮ್ಮ ಅದೆಲ್ಲ ಆ ಥರ ಗೊತ್ತಿಲ್ಲ. ನೋಡಿ ನೀವು ನೋಡ್ಬಿಟ್ಟು ಹೇಳ್ಬೇಕು ನಮಗೆ ಒಪಿನಿಯನ್. ಹಂಗೇನಿಲ್ಲ, ಇಲ್ಲ ಅದು ಕತೆ ಹೇಳೋ ಥರ ಇಲ್ಲ ಅದು. ಇವಾಗ ನೀವು ಇದಾಗಿರೋದ್ರಿಂದ ಕತೆ ಹೇಳೋತಿರಲ್ಲ, ನೋಡ್ತಾ ಏನೋ ನಮಗೂ ಅಂದರೆ ನಾವೇನು ಕತೆ ಆ ಥರ ಬರ್ಕೊಂಡು, ಅದೇ ಹೇಳ್ತೇನೆ, ಕತೆ ಬರ್ಕೊಂಡು ಹೋಗಿಲ್ಲ ಅದು. ಸೊ ಅದೇ ಈ ಥರ ಇದ್ದರೆ ಈ ಥರ ಆ ಥರ ಮಾತಾಡ್ಕೊಂಡು ಮಾಡಿರೋದು ಇದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.